ಹಳ್ಳೂರು ಶಿವಾಪುರ ಮಹಾಸ್ವಾಮಿಗಳ ಬಗ್ಗೆ ಒಂದು ದೊಡ್ಡ ಆರೋಪ ಆಯಿತು. ದೈನಂದಿನವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಆಧಾರ ಇಲ್ಲದೆ ಬಿತ್ತರಿಸಿದ್ರು. ಒಂದು ಘಟನೆ ಆದ ತಕ್ಷಣ ಆ ಸ್ವಾಮೀಜಿಯವರು ಮಾಡಿದಂಥ ಕೂಲಂಕುಷವಾಗಿ ತನಿಖೆ ಮಾಡುವಂಥ ಪರಿಸ್ಥಿತಿಗೂ ಜನ ಹೋಗಲಿಲ್ಲ. ಆ ಸ್ವಾಮಿ ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ರಾಸಲೀಲೆ ಮಾಡ್ಯಾರ, ಆ ಕ್ರೀಡೆಯಲ್ಲಿ ತೊಡಗಿದ್ರು, ಅವರನ್ನು ರೆಡ್ ಹ್ಯಾಂಡ್ ಹಿಡ್ದೀವಿ, ಅದು ಹಿಡ್ದೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತಿರುಗಾಡಕತ್ತಿತ್ತು. ಆದರೆ ಆ ಮಹಾಸ್ವಾಮಿಯ ಕಳಂಕರಹಿತ ಅಂಥೇಳಿ ಅಲ್ಲಿಯ ಅರಬಾಮಿ ಕ್ಷೇತ್ರದ ಶಾಸಕ, ಪ್ರತಿ ಮನ್ಯಾಗ ಅರಬಾಮಿ ಕ್ಷೇತ್ರ ಶಾಸಕನ ಗುಪ್ತದಳ ಐತಿ. ಇದನ್ನು ತಿಳ್ಕೋರಿ. ಸರ್ಕಾರ ಮಾಡಲಾರ್ದಂಥ ಗುಪ್ತದಳ ಅವರ ಅಭಿಮಾನಿಗಳು ಮಾಡ್ತಾರ. ಆ 3 ದಿನ ಟೈಮ್ ತೆಗೆದುಕೊಂಡು ಪೊಲೀಸ್ ಇಲಾಖೆಯಿಂದನೂ ಗುಪ್ತ ವಿಚಾರಗಳನ್ನು ಮಾಡಿ ತಾನೂ ಸಹಿತ ತನ್ನ ಆತ್ಮೀಯರನ್ನು ಬಿಟ್ಟು ಎಲ್ಲ ಕಡೆ ವಿಚಾರ ಮಾಡಿದಾಗ ಹಳ್ಳೂರು ಶಿವಾಪುರ ಮಹಾಸ್ವಾಮಿಗಳು ನಿರ್ದೋಷಿ, ಕಳಂಕರಹಿತ. ಈ ಪ್ರಕರಣ ಸುಖಾಂತ್ಯಗೊಳಿಸಲಾಗಿದೆ. ಮತ್ತೆ ಮರಳಿ ಆ ಮಹಾಸ್ವಾಮಿಗಳು ಅಲ್ಲಿ ಬರಬೇಕು, ಬಂದು ಪೂಜೆ ಪುನಸ್ಕಾರ ಮಾಡಿ ಜನಸೇವೆ ಮಾಡಬೇಕನ್ನೋದು ಒಬ್ಬ ಕರ್ನಾಟಕ ರಾಜ್ಯದ ದಿಟ್ಟ ಶಾಸಕ, ಮಾಜಿ ಮಂತ್ರಿ ಬಾಲಚಂದ್ರ ಜಾರಕಿಹೊಳಿ. ಯಾವಾಗಲೂ ದೇವತೆಗಳ ಆಶೀರ್ವಾದ ಭಾಳ ಐತ್ರಿ ಬಾಲಚಂದ್ರ ಜಾರಕಿಹೊಳಿಗೆ. ಎಲ್ಲಿ ನೋಡಿದಲ್ಲಿ ಅಭಿಮಾನ, ಎಲ್ಲಿ ನೋಡಿದಲ್ಲಿ ಅವರ ಬಗ್ಗೆ ಇಷ್ಟೊಂದು ಪ್ರೀತಿ ಉಕ್ಕಿ ಉರಿ ಹೊಮ್ಮತೈತಿ. ಯಾವುದೇ ಕೆಲಸ ತೆಗೆದುಕೊಂಡು ಹೋಗ್ರಿ ತಕ್ಷಣ ಸ್ಪಂದನೆ ಮಾಡಿ ಫೋನ್ ಮಾಡುವಂಥ ಶಾಸಕ. ಜನ ನೋಡಿದಿರಿ, ಸರ್ಕಾರ ಇಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಶಾಸಕ, ಅದು ಮಾಜಿ ಮಂತ್ರಿ. ಸರ್ಕಾರ ಇಲ್ಲಂದ್ರೂ ಇವತ್ತು ಸಾವಿರಾರು ಮಂದಿ ಭೇಟಿಗೆ ನಿಂತಿರ್ತಾರೆ. ಇವನಂಥ ಶಾಸಕ ಅರಬಾಮಿ ಬಾಲಚಂದ್ರ ಜಾರಕಿಹೊಳಿ. ಹೆಂಗೆ ಅರಬಾಮಿ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಇವತ್ತು ಜನ ಮೆಚ್ಚುಗೆ ಗಳಿಸ್ತಾರಂದ್ರೆ, ಆ ಜನನೂ ಬೆಂಬಲ ಹೆಂಗೆ ಕೊಡ್ತಾರಂದ್ರೆ ಇವನೇ ನಮ್ಮ ನಾಯಕ, ಅವನಿಗೆ ದೇವತೆಗಳ ಆಶೀರ್ವಾದ ಐತಿ, ದೈವಿ ಭಕ್ತಿ ಐತಿ, ದೈವಿ ಶಕ್ತಿ ಐತಿ. ಈಗ ಗ್ರಾಮ ದೇವತೆಯ ಲಕ್ಷ್ಮೀ ದೇವಿಯ ಜಾತ್ರೆಯ ಸಂಪೂರ್ಣ ರೂವಾರಿ ಈ ಬಾಲಚಂದ್ರ ಜಾರಕಿಹೊಳಿ ಭಯ ಭಕ್ತಿಯಿಂದ ಶಾಂತಿಯುತವಾಗಿ ಉಸ್ತುವಾರಿ ಮಂತ್ರಿ ಜೊತೆ ಕೂಡಿಕೊಂಡು ಈ ಜಾತ್ರೆ ಯಶಸ್ವಿಗೊಳಿಸಬೇಕು. ಯಾವುದೇ ಅಹಿತಕರ ಘಟನೆ ಆಗಿ ಇದು ಗೋಕಾಕಕ್ಕೆ ಕಲಂಕ ತರಬಾರ್ದಂತೇಳಿ ಸತೀಶ್ ಜಾರಕಿಹೊಳಿನೂ ನಿನ್ನೆ ಹೇಳ್ಯಾರ. ಆದರೆ ಬಾಲಚಂದ್ರ ಜಾರಕಿಹೊಳಿ ಮಹಾಸ್ವಾಮಿಗಳ ಕಂಪ್ಲೀಟ್ ಸ್ಟೋರಿಯನ್ನು ಹೇಳಿ ಆ ಪ್ರಕರಣ ಸುಖಾಂತ್ಯ ಮಾಡಿ ಎಲ್ಲರಿಗೂ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಂತ ಈ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿದ್ದ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡ್ಕೋತ ಹೋಗ್ರಿ. ಇಂಥ ಶಾಸಕ ಸಿಗೋದನ್ನು ಅಪರೂಪ. ಭಾಳ ಜನ ಶಾಸಕರು ನೋಡಿದ್ವು ನಾವು. 60 ವಯಸ್ಸು ನಮ್ಮದ. ಎಷ್ಟೋ ಶಾಸಕರು ನೋಡಿದ್ನಿ, ಎಷ್ಟೋ ಮಂತ್ರಿಗಳು ನೋಡಿದ್ನಿ. ಆದರೆ ಇಂಥ ಮೃದು ಸ್ವಭಾವದ ಶಾಸಕ ನಾವು ಕಣ್ಣಾರೆ ನೋಡಲಿಲ್ಲ. ಅಂಥ ಶಾಸಕ ಈ ಪುಣ್ಯವಂತ ಜನರಿಗೆ ಸಿಕ್ಕಾನಂದ್ರೆ ಅದರದ್ದು ಉಪಯೋಗ ತಗೊಳ್ಳೋದು ನಮ್ಮ ಕರ್ತವ್ಯ ಅಲ್ರಿ. ಹಂಗಾದ್ರೆ ಸ್ವಾಮೀಜಿ ಬಗ್ಗೆ, ಆ ಪ್ರಕರಣ ಸುಖಾಂತ್ಯವಾದ ಬಗ್ಗೆ, ಆ ಸ್ವಾಮೀಜಿಯ ಅಭಿಮಾನಿ ಬಳಗದೊಂದಿಗೆ ಎಲ್ಲರನ್ನೂ ಕೂಡಿಸಿಕೊಂಡು, ಹಿರಿಯ ಗಣ್ಯಮಾನ್ಯರನ್ನು ಕೂಡಿಸಿಕೊಂಡು ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಸ್ಪೀಚ್ ಮಾಡ್ಯಾರ. ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಹಾಗಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತೊಂದು ಜವಾರಿ ಸುದ್ದಿಯಂಗೆ ಬರ್ತೀನಿ. ನಮಸ್ಕಾರ. ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಗೋಕಾಕ್, ಮೂಡಲಗಿ, ರಾಯಬಾಗ್ ತಾಲೂಕಿನ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ, ಸೊ ಈಗಾಗಲೇ ಯಾಕಂದ್ರೆ ತಮಗೆ ಗೊತ್ತಿದ್ದಂಗ ಗೋಕಾಕ್ ತಾಲೂಕು, ಮೂಡಲಗಿ, ಬೆಳಗಾಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೆದಿತ್ತು. ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು. ಅದಕ್ಕೆ ಇವತ್ತೆಲ್ಲರೂ ಇಡೀ ನಮ್ಮೆಲ್ಲ ತಾಲೂಕಿನ ಪೂಜ್ಯರೆಲ್ಲ ಕೂಡಿ, ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇ ನಿರ್ಣಯಕ್ಕೆ ಬಂದಂದ್ರೆ 2 ದಿವಸದಿಂದ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಏನ್ ಘಟನೆ ಆಗಿತ್ತಲ್ಲ, ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಂಟರ್ನಲ್ ಒಂದು ರಿಪೋರ್ಟ್ ಕೊಡೋದು ಹೇಳಿದ್ವಿ. ಅದನ್ನ ನಾವು ಪೊಲೀಸ್ಗೂ ಹೇಳ್ತೀವಿ, ಇಂಟರ್ ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ. ಸೊ ಎಲ್ಲಾ ವರದಿ ಆಧರಿಸಿ, ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಮೊನ್ನೆ ನಡೆದಂತ ಆಪಾದನೆ ಪೂಜ್ಯರ ಮೇಲಿತ್ತು, ಅದು ಸಂಪೂರ್ಣವಾದಂತ ಸುಳ್ಳಿದೆ ಅಂತೇಳಿ ಪ್ರೂವ್ ಆಗಿದೆ. ಅದಕ್ಕೇನು ಪೂಜ್ಯರ ಮೇಲೆ ಏನು ಈ ತರ ಆಪಾದನೆ ಬಂದಿತ್ತು, ಅದಕ್ಕೆ ಪೂಜ್ಯರಿಗೂ ಮನಸ್ಸಿಗೆ ನೋವಾಗಿತ್ತು, ಮತ್ತೆ ಎಲ್ಲಾ ಮಠಾಧೀಶರಿಗೆ ಬಹಳ ಅಂದ್ರೆ ನೋವಾಗಿತ್ತು. ಅಂದ್ರೆ ಎಲ್ಲ ಅಂದ್ರೆ ಒಬ್ಬರು ಮಠಾಧೀಶ ಮಾಡಿದ್ರು ಎಲ್ಲ ಮ್ಯಾಗೂ ಈ ತರ ಅಪವಾದ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಹೆಸರು ಬರತೈತಿ.
ಪೂಜರಿಗೆಲ್ಲ ಅಂತೇಳಿ ಅದಕ್ಕ ನಾವೆಲ್ಲ ಚೌಕಾಶಿ ಮಾಡಿದ್ರೆ ಅಂದ್ರೆ ಏನ ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಅಪರಾಧ ಮುಕ್ತಾಗಿದರು, ಅದು ಅಪರಾಧ ಸುಳ್ಳಿದೆ. ಮತ್ತು ನಾವು ಪೊಲೀಸರಿಗೆ ಹೇಳಿದ್ವಿ, ಅಕಸ್ಮಾತ್ ಅವತ್ತು ಕುಡಿದು ಯಾರು ಆತರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆನೂ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಆತರ ಏನಾರ ತಪ್ಪು ಮಾಡಿದ್ರೆ ಅವ್ರ ಮ್ಯಾಗೂ ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು. ಅದಕ್ಕೆ ಇಶ್ಯೂ ಶಾಂತವಾಗಿ ಇವತ್ತು ಮುಗಿದೈತಿ. ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸಬೇಕು. ಪೂಜ್ಯರ ಅಂದ್ರೆ ಅವ್ರ ಮ್ಯಾಗ ಏನೂ ಆ ತರ ಆಪಾದನೆ ಇಲ್ಲ, ಅವರು ನಿರಪರಾಧಿ ಅಂತೇಳಿ ಈ ತರ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ. ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗ್ಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರಾಯ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲಾ ಮುಖಂಡರು ಅಂದ್ರೆ ಮಲ್ಲನಗೌಡ್ರು ಇರ್ಬೋದು, ಕೆಂಪಣ್ಣ ಮುದೋಳ ಇರ್ಬೋದು, ಶಿವಬಸು ಜುಂಜುರಾಡ್ ಇರ್ಬೋದು, ಮಾತೇಶ್ ಕುರ್ಚಿ, ಬರಗೌಡ್ರು, ಸತ್ಯಪ್ಪ ಎಲ್ಲರೂ ಹಿರಿಯರೆಲ್ಲ ಕೂಡ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದ್ರೆ ಇದು ಮುಂದುವರಿಬಾರ್ದು. ಇದು ಇಲ್ಲೇ ಬಗೆರೆ ನಮ್ಮ ಶಿವಾಪುರ ಊರಿಗೂ ಕೆಟ್ಟ ಹೆಸರು ಬಂದೈತಿ, ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದ. ಎಲ್ಲ ನನ್ನ ಎಲ್ಲ ಪೂಜ್ಯರಿಗೆ ಅನಂತನ ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲಾ ಮುಖಂಡರಿಗೂ ಈ ಸಮಸ್ಯೆನ ಈ ಶಾಂತವಾಗಿ ಬಗೆಹರಿಸಲಿಕ್ಕೆ ಸಹಕಾರ ಕೊಟ್ಟಂತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಧನ್ಯವಾದ ಹೇಳ್ತೀನಿ. ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ್ ಶ್ರೀಗಳು ಹೇಳ್ತಾರೆ.